ನಮಸ್ತೆ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹೋಗ್ತಿರೋದು ಬಂದ್ಬಿಟ್ಟು ಕಬ್ಬಾಳಮ್ಮ ಟೆಂಪಲ್ಲು. ಅಲ್ಲಿಗೆ ಹೋಗ್ತಿರೋದು. ಅಲ್ಲಿ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸು ಮತ್ತು ಆ ದೇವ್ರದ್ದು ಹೆಂಗಿದೆ ಅಂತ ನೋಡೋದ್ರ ಬಗ್ಗೆ ಹೋಗ್ತಿರೋದು. ಬನ್ನಿ ಹೋಗೋಣ. ಮತ್ತು ತಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟು, ಎಲ್ಲರೂ ನನ್ನ ವೀಡಿಯೋನ ನೋಡ್ತಿದ್ದೀರಾ ಅಂತ ಗೊತ್ತು, ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಬ್ಸ್ಕ್ರೈಬಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡೋಕ್ಕೆ ನಮಗೂ ಪ್ರೋತ್ಸಾಹ ಸಿಗ್ದಂಗೆ ಆಗುತ್ತೆ. ಸೊ ಅದೊಂದು ನಿಮ್ಮಲ್ಲಿ ಕೇಳ್ಕೊತೀನಿ ನಾನು. ಹಾಗೆ ನನ್ನ ವೀಡಿಯೋಗಳು ಹೇಗೆ ಬರ್ತಿದೆ ಅಂತ ತಿಳಿಸಿ ಹಂಗೆ ಕಮೆಂಟಲ್ಲಿ. ಹಾಗೆ ಇವಾಗ ಹೋಗ್ತಾ ಇದ್ದೀವಿ ಕಬ್ಬಾಳಮ್ಮ ಟೆಂಪಲ್ಗೆ. ಸೊ ಬನ್ನಿ ಹೋಗೋಣ. ನನ್ನ ಅಪ್ಡೇಟ್ಗಳು ನೋಡ್ತಾ ಇರಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಸಂಚಾರಿ 360 ಅಂತ ಒಂದಿದೆ. ಅದರಲ್ಲಿ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ನಂದು ಎಲ್ಲೆಲ್ಲಿ ಹೋಗ್ತೀನಿ ಅದೆಲ್ಲ ಅಪ್ಡೇಟ್ಗಳು ನಿಮಗೆ ಸಿಗ್ತಾ ಇರುತ್ತೆ. ಸೊ ಬನ್ನಿ, ತಡ ಮಾಡದೆ ಹೋಗೋಣ. ಇವಾಗ ಟೈಮ್ ಬಂದ್ಬಿಟ್ಟು 11-12 ಗಂಟೆ ಆಗಿದೆ ಆಲ್ಮೋಸ್ಟು. ಅದು ಎಲ್ಲಿರೋದಂದರೆ ಕನಕಪುರ ಹತ್ರ ಇರೋದು. ರಾಮನಗರ ಜಿಲ್ಲೆ ಕನಕಪುರ ಹತ್ರ ಇರೋದು ಆ ದೇವಸ್ಥಾನ. ಸೊ ಅಲ್ಲಿಗೆ ಹೋಗ್ತಾ ಇರೋದು ನಾವು. ನಾನು ನೋಡಿ, ಇದು ಹೊಸ್ದಾಗಿ ಒಂದು ಜುಗಾಡು ಮಾಡ್ಕೊಂಡಿರೋದು. ಕೀಬನ್ಸ್ನ ಹಿಂಗೆ ಹಾಕ್ಕೊಂಡು ಇಲ್ಲಿಗೆ ಹಾಕ್ಕೊಂಡು ಓಡಿಸೋ ಥರ ಮಾಡ್ಕೊಂಡಿರೋದು. ಆದರೆ ಇದು ಅವ್ರವ್ರ ಓನ್ ರಿಸ್ಕ್ ಮೇಲೆ ಹಾಕ್ಕೋಬೇಕಿದೆ. ಆಮೇಲೆ ಸುಮ್ಮನೆ ಹಾಕ್ಕೊಂಡು ಹಿಂಗೆ ಹ್ಯಾಂಡ್ಲಿಂಗ್ ತಿರುಗಿಸ್ತೀವಲ್ಲ, ಆ ಟೈಮಲ್ಲಿ ಸಣ್ಣ ಪುಟ್ಟ ಇದ್ದರೆ ಅದು ಆಮೇಲೆ ತಿರುಗಲ್ಲ, ಲಾಕಾಗಿ ಆಮೇಲೆ ಆಕ್ಸಿಡೆಂಟ್ಗಳಾಗೋ ಕೇಸಸ್ಗಳು ಇರುತ್ತೆ. ಅದು ಅವ್ರು ಹಾಕ್ಕೊಳ್ರಿ, ಆದರೆ ಅವರು ಓನ್ ರಿಸ್ಕ್ ಮೇಲೆ ಹಾಕ್ಕೊಳ್ಳಿ. ಅವ್ರು ಕಂಟ್ರೋಲ್ ಮಾಡ್ಕೋಬೋದು ಅನ್ನೋದಾದರೆ ಮಾತ್ರ ಹಾಕ್ಕೊಳ್ಳಿ. ಆ ಥರ ನನಗೋಸ್ಕರ ನಾನು ಆ ಥರ ಇದು ಮಾಡ್ಕೊಂಡಿರೋದು. ಅದು ನನಗೆ ಸೇಫ್ಟಿಗೋಸ್ಕರ. ಕೀ ಬಿದ್ದೋದ್ರೆ ಆಮೇಲೆ ಇರೋದು ಒಂದೇ ಕೀ ಅಲ್ವಾ, ಆಮೇಲೆ ಮನೆ ಗಂಟ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಆಮೇಲೆ ಸುಮ್ಮನೆ ಗಾಡಿ ಆನಲ್ಲೇ ಇರುತ್ತೆ. ನಮಗೆ ಬೇರೆ ಈ ಥರ ಸ್ವಿಚ್ ಕೊಟ್ಟಿರೋದು. ಇದರಲ್ಲಿ ಓನ್ಲಿ ಸ್ಟಾರ್ಟ್ ಮಾಡ್ಬೋದು ನಮಗೆ ಈ ಸ್ವಿಚ್ಚಲ್ಲಿ ಮಾತ್ರ. ಅದು ಕಿಲ್ ಸ್ವಿಚ್ ಅಂತ ಬರುತ್ತೆ ಆಫ್ ಮಾಡೋ ಥರ, ಆ ಥರ ಮಾತ್ರ ಮಾಡೋಕ್ಕಾಗಲ್ಲ ಇದರಲ್ಲಿ. ಸೊ ಅದಕ್ಕೋಸ್ಕರ ನಾನು ಈ ಥರ ಹಾಕ್ಕೊಂಡಿರೋದು. ಏನು ನೋಡ್ತಿದ್ದೀರಲ್ಲ ಇವಾಗ, ಇದು ಕಗ್ಲಿಪುರದಿಂದ ಸ್ವಲ್ಪ ಮುಂದೆ ಬರ್ತಾ ಇದು ಟೋಲ್ಗೇಟ್ ಆಗ್ತಿರೋದು ಇಲ್ಲಿ. ಅದೇ ಇವಾಗ ಕನಕಪುರ ರೋಡ್ ಫುಲ್ಲು ಕನ್ಸ್ಟ್ರಕ್ಷನ್ ನಡೀತಿದೆಯಲ್ಲ, ಅದಕ್ಕೆ ಹೈವೇ ಥರ ಮಾಡ್ತವ್ರು ಫುಲ್ಲು, ಒಳ್ಳೆ ನೈಸ್ ರೋಡ್ ಥರ. ಅದಕ್ಕೆ ಇಲ್ಲಿಂದ ಟೋಲ್ ಮಾಡ್ತಿದ್ದಾರೆ ನೋಡಿ. ಈ ಥರ ಇನ್ನೂ ನಡೀತಾ ಇದೆ ಕೆಲಸ. ಇನ್ನೊಂದು ವರ್ಷದಷ್ಟರಲ್ಲಿ ಮುಗ್ದೋಗ್ಬಿಡ್ಬೋದೇನೋ ಇದು ಫುಲ್ಲು ಕೆಲಸ. ಇಲ್ಲಿ ಇನ್ನೇನೋ ಬೋರ್ಡ್ ಬೇರೆ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ. ಇಲ್ಲಿ ಆ ಬೋರ್ಡಲ್ಲಿ ಏನಂದರೆ ಅದೇ ಇಲ್ಲೇ ಸ್ಥಳೀಯರಿಗೆ ಮಾತ್ರ ಫ್ರೀ ಆಗಿರುತ್ತೆ ಅಂತ ಇರ್ಬೋದೇನೋ ಆ ಬೋರ್ಡಲ್ಲಿ, ನನಗೆ ಅನ್ಸ್ದಂಗೆ. ನಾನು ಅಷ್ಟೇ ನೋಡಿದ್ದು, ಮುಂದೆ ಏನೂ ನೋಡಿಲ್ಲ. ರೋಡ್ ರಿಪೇರಿ ಮಾಡ್ತಾರೆ ಅಂದ್ಬಿಟ್ಟು ಇದೇ ಜಾಗದಲ್ಲಿ ಹಿಂಗೆ ಹಾಳು ಮಾಡಿಕ್ಕಿದ್ದಾರೆ ಯಪ್ಪ. ಸೊ ಅಲ್ಲಿ ಹಂಗಿತ್ತು. ರೋಡ್ ಮಾತ್ರ ಭಾರಿಯಾಗಿ ಮಾಡಿದ್ದಾರೆ. ಅಲ್ಲಲ್ಲಿ ಸ್ವಲ್ಪ ಇನ್ನೂ ಮಾಡಬೇಕು. ಅಲ್ಲಲ್ಲಿ ಚೆನ್ನಾಗಿ ಮಾಡವ್ರೆ. ಮತ್ತು ಅಲ್ಲಲ್ಲಿ ಗುಡ್ಡೆಗಳು, ಈ ಥರ ಮಣ್ಣಿನ ಗುಡ್ಡೆಗಳು ಹಾಕೊಂಡು ಕೂತಿದ್ದಾರೆ. ಮತ್ತು ಈ ಸೈಡ್ ಇಲ್ಲಿ ರೈಟ್ಗೆ ಈ ಸೈಡ್ ಹೋದರೆ ಇಲ್ಲಿ ಚಿರಂಜೀವಿ ಸರ್ಜಾ ಇದ್ದಾರಲ್ಲ, ಅವ್ರ ಫಾರ್ಮ್ ಹೌಸ್ ಇದೆ. ಇಲ್ಲಿ ಅಲ್ಲಿ ಹಾಕಿದ್ದಾರೆ ನೋಡಿ, ಅಲ್ಲಿ ಕಾಣಿಸ್ತಿದೆ ಏನೋ ಗೊತ್ತಿಲ್ಲ. ಆ ಸೈಡಲ್ಲಿ ಅವ್ರದ್ದು ಸಮಾಧಿ ಇರೋದು, ಅದೇ ಫಾರ್ಮ್ ಹೌಸ್ ಥರದಲ್ಲಿ. ಚೆನ್ನಾಗಿದೆ ಅವ್ರದ್ದು ಫಾರ್ಮ್ ಹೌಸು. ಅಲ್ಲೆಲ್ಲ ಸಂಡೇ ಟೈಮಲ್ಲಿ ಮಾತ್ರ ಬಿಡ್ತಿರ್ತಾರೆ ಅಲ್ಲೆಲ್ಲ ಹೋಗೋಕ್ಕೆ. ನಾವು ಇನ್ನೇನು ಹಾರೋಹಳ್ಳಿ ಹತ್ರ ಬಂದಿದ್ದೀವಿ ನೋಡಿ. ಹಿಂಗೆ ಸ್ಟ್ರೈಟ್ ಹೋದರೆ ಫಸ್ಟಲ್ಲಿ ಹೆಂಗಿತ್ತಂದರೆ ಹಿಂಗೆ ಈ ಕಡೆ ಲೆಫ್ಟ್ ತಗೊಂಡು ಸ್ಟ್ರೈಟ್ ಹೋದರೆ ಹಾರೋಹಳ್ಳಿ ಮೇಲಿಂದ ಹೋಗ್ತಿದ್ದೀವಿ. ಇವಾಗ ನೋಡ್ರಿ, ಈ ಕಡೆ ಸೈಡ್ಗೆ ರೈಟ್ ಸೈಡ್ಗೆ ರೋಡ್ ಮಾಡಿದ್ದಾರೆ. ಇವಾಗ ಇದು ಇಲ್ಲಿಂದ ಇನ್ನೂ ಹತ್ತಿರ ಆಗಲಿ ಅಂತ ನೋಡಿ. ಇದು ಈ ಸೈಡ್ ಹಾರೋಹಳ್ಳಿಗೆ ಒಳಗೆ ಹೋಗೋಕ್ಕೆ, ಇದು ಅದ್ರ ಪಕ್ಕದಿಂದ ಹೋಗೋಕ್ಕೆ ಈ ಥರ ಇಲ್ಲಿಂದ ರೋಡ್ ಮಾಡಿರೋದು ಇದು ಹೊಸದಾಗಿ. ಇದು ಇವಾಗ ಯಾವ ಥರ ಆಗಿದೆ ಅಂದರೆ, ಒಂದು ನೀವು ಕಾರ್ಸ್ ಅಂತ ಒಂದು ಮೂವಿ ಇದೆ ಇಂಗ್ಲೀಷಲ್ಲಿ, ಆ್ಯನಿಮೇಷನ್ ಮೂವಿ ಥರ ಆ ಥರ ಆಯಿತು. ಅಲ್ಲಿಂದನೇ ಫಸ್ಟಲ್ಲಿ ರೋಡ್ ಇದ್ದಾಗ ಅಲ್ಲಿರೋರಿಗೆ ಒಳ್ಳೆ ಬೆನಿಫಿಟ್ಗಳು. ಯಾಕಂದರೆ ಇಲ್ಲಿರೋ ಜನರೆಲ್ಲ ಆ ಸೈಡಿಂದನೇ ಓಡಾಡ್ತಿದ್ರು ಫಸ್ಟಲ್ಲಿ. ಅಲ್ಲಿರೋ ಅಂಗಡಿಗಳಿಗೆ ಅವ್ರಿಗೆಲ್ಲ ಸೇಲ್ ಆಗ್ತಾ ಇರುತ್ತೆ. ಅದೇ ಈ ಸೈಡು ಬೇಗ ತಲುಪಬೇಕು ಅನ್ನೋ ಜಂಜಾಟದಲ್ಲಿ ಈ ಥರ ರೋಡ್ ಮಾಡಿರ್ತಾರಲ್ಲ, ಆವಾಗ ಅವ್ರಿಗೂ ಲಾಸ್ ಆಗುತ್ತೆ ಅಲ್ಲಿ ಅಂಗಡಿ ಮಾಡ್ಕೊಂಡಿರೋರು. ಸೊ ಈ ರೋಡ್ ನೋಡಿದಾಗ ಅದೇ ಮೂವಿ ಜ್ಞಾಪಕ ಬಂತು. ಸೊ ಹೇಳಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ಹೇಳಿದ್ದು ನೋಡಿ. ರೋಡೂ ಏನು ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಭಾರಿಯಾಗಿದೆ ರೋಡ್ ಮಾತ್ರ. ಇನ್ನೇನು ಬಂದಿದ್ದೀವಿ. ಅದೇ ಅಲ್ಲಿ ರೈಟ್ ತಗೋಬೇಕು ಜಾಗ ಅಂತ ಹೇಳಿದ್ನಲ್ಲ, ಇದೇ ಜಾಗ ನೋಡಿ ರೈಟ್ ತಗೊಳ್ಳೋದು.
ಈ ಊರಿಂದ ಒಳಗಿಂದ ಹೋಗಬೇಕು. ಬನ್ನಿ ಇಲ್ಲೇ ರೈಟ್ ತೊಗೊಳ್ಳೋಣ. ಹಿಂಗೆ ಸ್ಟ್ರೈಟ್ಗೆ ಹೋಗ್ಬೋದು. ಇದು ಕನಕಪುರ ಮೇಲೆ ಹೋಗೋದು. ಇದು ಒಳಗಿಂದ ಹೋಗೋಣ ಅಂತ. ಕನಕಪುರದಲ್ಲೇ ಸುಮ್ಮನೆ ಏನಕ್ಕೆ ಹೋಗೋದು ಅಂತ. ಇಲ್ಲಿಂದ ಚೆನ್ನಾಗಿದೆ ನೋಡೋಕ್ಕೆ, ಒಂಥರ ನೇಚರಲ್ಲಿ ಹೋಗೋಕ್ಕೇನೋ ಒಂಥರ ಮಜಾ ಅಲ್ವಾ, ಅದಕ್ಕೆ ಸೊ ಇಲ್ಲಿಂದನೇ ಹೋಗೋಣ ಅಂತ. ನೋಡಿ ಇಲ್ಲಿಗೆ ರೈಟ್ ತಗೋಬೇಕು ಈ ಊರಿಗೆ. ಈ ಊರ ಹೆಸರು ಅಷ್ಟೊಂದು ಗೊತ್ತಿಲ್ಲ ನೋಡಿ, ಹನುಮಂತ ನಗರ ಅಂತೆ ಇಲ್ಲಿ. ನೋಡಿ ಇಲ್ಲಿಂದ ಈ ಥರ ಬರುತ್ತಿರೋದು, ಇಲ್ಲಿಂದ ಹಿಂಗೆ ಒಳಗೆ ಹೋಗ್ಬೇಕು. ಚೆನ್ನಾಗಿದೆ ಊರು ಮಾತ್ರ. ಇಲ್ಲಿಂದ ಇನ್ನೂ ಒಳಗೆ ಹೋಗ್ಬೇಕು. ಒಳಗಡೆಯಿಂದ ವಾರಾಗಿದೆ ನೋಡೋಕೆ ನೇಚರಲ್ಲಿ. ಇದೇನು ನೋಡ್ತಿದ್ದೀರಲ್ಲ, ಇದನ್ನು ಸೇತುವೆ. ಇದು ಯಾವ ಟೈಮಲ್ಲಿ ಅಂದರೆ ಹೋದ ವರ್ಷದಲ್ಲಿ ಮಳೆ ಬಂದಾಗ ಇದೆಲ್ಲ ಹೋಗಿರೋದು ನೋಡಿ. ಇದು ಫಸ್ಟಲ್ಲಿ ಭಾರಿ ಆಗಿತ್ತು ಇಲ್ಲಿ ಬರುವಾಗ ನಾವು. ನೋಡಿ ಈ ಥರ ಆಗಿದೆ. ಇವಾಗ ತೋರಿಸ್ಬೇಕು ಅಂತ ನಿಂತ್ಕೊಂಡೆ. ನೋಡಿ ಈ ಥರ ಐತೆ. ಫಸ್ಟಲ್ಲಿ ಚೆನ್ನಾಗಿತ್ತು, ಇವಾಗ ಸೇಫ್ಟಿ ಇಲ್ಲದೆ ಇರೋ ಥರ ಆಗೋಗಿದೆ ನೋಡಿ. ಸೈಡಲ್ಲಿ ಒಳಗಿಂದ ಬರೋದಿದ್ರೆ ಸ್ವಲ್ಪ ನೋಡ್ಕೊಂಬನ್ನಿ. ಇದು ಇನ್ನೇನು ಇಲ್ಲೇ ಹತ್ತತ್ರ ಬಂದ್ವಿ, ಕಬ್ಬಾಳಮ್ಮ ಬೆಟ್ಟದ ಹತ್ತತ್ರ. ಇಲ್ಲಿ ಮೇಯ್ನಾಗಿ ಇಲ್ಲೊಂದು ದೇವಸ್ಥಾನ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟು ಕಬ್ಬಾಳಮ್ಮ ಬೆಟ್ಟಕ್ಕೆ ಹೋಗಬೇಕು. ಯಪ್ಪ ಏನು ಅಂಶಗಳು ಹಾಕಿದ್ದಾರೆ ಇವರು. ನೋಡಿ ಆ ಕಡೆ ಕಾಣಿಸ್ತಿದೆ, ಅದೇ ಕಬ್ಬಾಳಮ್ಮ ಬೆಟ್ಟ. ನೋಡಿ ಇಲ್ಲೇ ಬಂದಿದ್ದೀವಿ ದೇವಸ್ಥಾನದ ಹತ್ರ. ಇನ್ನೊಬ್ಬ ನಮ್ಮ ಫ್ರೆಂಡ್ ಬರಬೇಕು, ಅವ್ರಿಗೆ ಇವಾಗ ವೆಯ್ಟಿಂಗ್ ಮಾಡಬೇಕು. ಇಲ್ಲಿ ಬಂದಿದ್ದೀವಿ ನೋಡ್ರಿ. ಅಲ್ಲಿಂದ ಮುಂದೆಯಿಂದ ತೋರಿಸ್ತೀನಿ ರೀ. ಇವಾಗ ಕನ್ಸ್ಟ್ರಕ್ಷನ್ ನಡೀತಿದೆ ಇಲ್ಲಿ, ಅದಕ್ಕೋಸ್ಕರ. ಆಮೇಲೆ ಇನ್ನೊಂದು ಸ್ವಲ್ಪ ವರ್ಷ ಆದಮೇಲೆ ಒಳ್ಳೆ ಹೊರಗೆ ಆಗುತ್ತೆ ದೇವಸ್ಥಾನ. ಅವಾಗ ಇಲ್ಲೇ ಯೂಟರ್ನ್ ಇತ್ತಲ್ಲ, ಇಲ್ಲಿದ್ರು ಯೂಟರ್ನ್ ನೋಡ್ಯಾಕೆ ಇಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಂಗೆ ಬಂದಿದ್ದಾರೆ ನೋಡಿ ಜನರು ರಜೆ ಇರೋದಕ್ಕೆ. ನೋಡಿ ಈ ಥರ ದೇವಸ್ಥಾನ ಮುಂದೆಯಿಂದ ಕಾಣಿಸೋದು ಬೆಟ್ಟದ ಹತ್ರ. ಆವಾಗಲೇ ನೋಡಿದ್ರಲ್ಲ, ಅದು ದೇವಸ್ಥಾನದ ಎಂಟ್ರೆನ್ಸ್ ಅದು. ಇವಾಗ ನಾವು ಅದೇ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇರೋದು. ಬೆಟ್ಟ ಹತ್ತಕ್ಕೆ ಇದ್ದಾರೆ ಇದು. ಗಾಡಿನೆಲ್ಲ ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗೋದು. ಇಲ್ಲಿ ಎಂಟ್ರಿ ಪೀಸ್ ತಗೋತಾರೆ. ಇಲ್ಲಿ ಎಂಟ್ರಿ ಪೀಸ್ ಕೊಟ್ಟು ಗಾಡಿನ ಇಲ್ಲಿ ನಿಲ್ಲಿಸ್ಬಿಟ್ಟು ಹಿಂಗೆ ಹೋಗ್ತಾ ಇರೋದು ನೋಡಿ. ಅಲ್ಲಿ ನಮ್ಮ ಫ್ರೆಂಡ್ಸ್ ಅವ್ರು ಹೋಗ್ತಾ ಇದ್ದಾರೆ.